ಮೊನ್ನೆ ತಾನೇ 17 ವರ್ಷ ಆದಮೇಲೆ ಚೇಪಕ್ಕಿಗೆ ಹೋಗಿ ಚಚ್ಚಿ ಬಾರಿಸಿ ಬಂದಿದ್ವಿ. ಇವಾಗ ಮತ್ತೆ 10 ವರ್ಷ ಆದಮೇಲೆ ವಾಂಖೇಡೆಯಲ್ಲಿ ಚಚ್ಚಿ ಬಾರಿಸಿದೀವಿ. RCB ಅಂದರೆ ರುಬ್ಬೋದು, ಚಚ್ಚೋದು, ಬಾರಿಸೋದು ಅಂತ ಮತ್ತೆ ಪ್ರೂವ್ ಆಗಿದೆ. ಅದೇನೇ ಆಗಲಿ, ನಮ್ಮವ್ರ ಬಾಯಿಗೆ ಬರ್ಸಿಗೆಲ್ಲ ಹಳೆ ಸಂಪ್ರದಾಯನ ಬಿಟ್ಟಿಲ್ಲ. ಪ್ರತಿ ಮ್ಯಾಚು ಬಂದು ಕನ್ಸಿಸ್ಟೆಂಟ್ ಆಗಿ ಸ್ಪಿನ್ನರ್ಸಿಗೆಲ್ಲ ಬಾರಿಸಿ ಇರೋ ಹಳೆ ಆಪಾದನೆಗಳು, ಕಪ್ಪು ಚುಕ್ಕೆಗಳನ್ನು ಅಳಿಸ್ತಾ ಇರೋ ರಜತ್ ಪಟಿದಾರ್ ಕ್ಯಾಪ್ಟನ್ ಅವರೇ. ಅಭಿಮಾನ ಮನ್ಸಲ್ಲಿರ್ಲಿ ಅಂತಮ್ಮ. ಆಮೇಲೆ ಕೃಣಲ್ ಅಣ್ಣ, ಇನ್ನೊಂದ್ಸಲ ಸಾರಿ ಅಣ್ಣ, ನೀನು ಇಲ್ಲದೆ ನಾವು ಹೆಂಗಣ ಗೆಲ್ತೀವಿ ಮ್ಯಾಚು. ಬೆಂಕಿ ಅಣ್ಣ ನೀನು. ತಮ್ಮ ಎಷ್ಟು ಚೆನ್ನಾಗಿ ಹಿಂದಿನ ಓವರ್ ಬಾರಿಸಿದ್ನೋ ಅಷ್ಟೇ ಚೆನ್ನಾಗಿ ಮೂರ್ ವಿಕೆಟ್ ತಗೊಂಡು ಅಣ್ಣನೇ ಅಂತ ಪ್ರೂವ್ ಮಾಡಿಬಿಟ್ಟೆ ಕಣಣ್ಣ ನೀನು. ನನ್ನನ್ನು ತಗೊಂಡಾಗ ಎಷ್ಟು ಬೈಕೊಂಡಿದ್ಯಾ ಅಂತ ಗೊತ್ತು, ಸಾಕು ಮುಚ್ಚಲೆ ಬಾಯ್ನ. ಒಂದ್ ಮ್ಯಾಚ್ ಸೋತ ತಕ್ಷಣ ಒಂದಷ್ಟು ಜನ ಬಾಯ್ ಬಡ್ಕೊಂತಿದ್ರು ಲಬೋ ಅಂತ. ಹೇಳ್ತೀನಿ ಕೇಳ್ರಿ, ನೀವೆಲ್ಲ ಧೋನಿ ಚೆನ್ನಾಗಿ ಆಡ್ಲಿ, CSK ಸೋಲ್ಲಿ ಅಂತ ಆಸೆ ಪಡೋರು, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ಲಿ, ಮುಂಬೈ ಸೋಲ್ಲಿ ಅಂತ ಆಸೆ ಪಡೋರು. ಆದರೆ 17 ವರ್ಷದಿಂದ ಯಾವುದೇ ಕಪ್ ಇಲ್ದಿದ್ರು, ಕ್ಯಾಪ್ಟನ್ ಯಾರೇ ಇದ್ರು, ಕೊಹ್ಲಿ ಚೆನ್ನಾಗಾಡ್ಲಿ ಬಿಡ್ಲಿ, ಇನ್ನೊಬ್ರು ಚೆನ್ನಾಗಾಡ್ಲಿ ಬಿಡ್ಲಿ, ಕ್ಯಾಪ್ಟನ್ ಯಾರೇ ಇರಲಿ ಲಾಯಲ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿರೋರು ನಾವು. ಹಾಗಾಗಿ ಸೋತ್ರು ಗೆದ್ರು ಉರ್ಸೋದು ನಾವೇ, ಉರ್ಕೊಳ್ಳೋದು ನೀವೇ. ಹೇಳಿಲ್ವಾ ನನ್ನ ಹೆಸರೇ ನಾನು.